ನೋಡಿ, ನಾವು ಇವತ್ತು ಸಾರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಸಾಹೇಬ್ರನ್ನ ಭೇಟಿ ಮಾಡಕ್ ಬಂದಿದ್ದು. ಅವರೇ ಕಮಿಷನರ್ ಸಾಹೇಬ್ರಿಗೆ ಫೋನ್ ಮಾಡಿ ಬರೆದು ಕೂಡ ಕೊಟ್ಟಿದ್ದಾರೆ. ನಾಳೆ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ನೀವು ನಿಮ್ ಸಂಘಟನೆ ಕಡೆಯಿಂದ ಸಂಘಟನೆ ಕಡೆಯಿಂದ ಕಮಿಷನರ್ ಸಾಹೇಬ್ರಿಗೆ ಹೇಳಿ ಅಂತ ಹೇಳಿ ನಮ್ಮ ಮುಂದೆನೂ ಕೂಡ ಫೋನ್ ಮಾಡಿ GPS ಪ್ಯಾನಿಕ್ ಬಟನ್ ವಿಚಾರವಾಗಿ ಮಾತಾಡಿ ಹೇಳಿದ್ದಾರೆ. ಏನು ಹೈಕೋರ್ಟ್ GPS ಪ್ಯಾನಿಕ್ ಬಟನ್ ಸಂಸ್ಥೆಗಳಿಗೆ ಅಮೌಂಟ್ ನ ತಗೊಳ್ಳೋದಕ್ಕೆ ಹೇಳಿದೆ, ಮತ್ತೆ ರೀಚಾರ್ಜ್ಗೆ ಎಷ್ಟು ಅಮೌಂಟ್ ನ ತಗೊಳ್ಳೋದಕ್ಕೆ ಹೈಕೋರ್ಟ್ ಹೇಳಿದೆ. ಹೈಕೋರ್ಟ್ ಹೇಳಿರುವಂತಹ ರೇಟ್ ಅನ್ನ ಎಲ್ಲ ತೋರಿಸ್ದೆ ಸಾಹೇಬ್ರಿಗೆ. ಎಲ್ಲ ನೋಡಿದ್ರು. ನೋಡಾದ್ಮೇಲೆ ಕಮಿಷನರ್ ಅವ್ರಿಗೆ ಹೇಳಿದ್ದಾರೆ ಇಂತಿಷ್ಟೇ ದರದಲ್ಲೇ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ. ಅವ್ರಿಗೆ ಹೊಸದಾಗಿ ಬಂದಿರುವಂತ ಕಮಿಷನರ್ ಅವರು ಕೂಡ ಹೇಳಿದ್ರು, ನಾನು ಆಲ್ರೆಡಿ ಕರೆದು ಅವ್ರಿಗೆ ವಾರ್ನು ಕೂಡ ಮಾಡಿದೀನಿ, ಆಯ್ತು ಇನ್ನೊಂದ್ಸರಿ ಅವರು ಮನವಿ ಕೊಡ್ಲಿ ಅಂತಾನು ಕೂಡ ಹೇಳಿದ್ದಾರೆ. ನಾನು ಇದನ್ನೆಲ್ಲ ತೋರಿಸ್ಕೊಟ್ಟೆ. ನೋಡಿ, ಇಷ್ಟಿಷ್ಟೇ ಇದೆ ಸರ್, ಈ ತರ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ, ಕಮಿಷನರ್ ಅವ್ರನ್ನೇ ಇದ್ರಲ್ಲಿ ಕಮಿಟಿ ಮಾಡಿ ಪಾರ್ಟಿ ಮಾಡಿದೆ. ಆದ್ರೂ ಈ GPS ಪ್ಯಾನಿಕ್ ಬಟನ್ ಸಂಸ್ಥೆ ಅವರುಗಳು RC ಮಾಲೀಕರುಗಳಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮತ್ತೆ ರೀಚಾರ್ಜ್ ಹೋಗ್ಬೇಕು ಅಂದ್ರೆ ಕೆಲವೊಂದು ಆಪ್ಗಳಲ್ಲಿ ರೀಚಾರ್ಜ್ ಮಾಡೋ ಆಪ್ಷನ್ ಸಿಗುತ್ತೆ. ಇನ್ನು ಕೆಲವು ಆಪ್ಗಳಲ್ಲಿ ಅವರು ಹಾಕೊಟ್ಟಿರೋ ಟ್ರ್ಯಾಕಿಂಗ್ ಆಪ್ಗಳಲ್ಲಿ ಏಜೆಂಟ್ಗಳ ಮುಖಾಂತರನೇ ಹೋಗ್ಬೇಕಾಗತ್ತೆ. ಏಜೆಂಟ್ಗಳು ಇಲ್ಲಿ ಜಾಸ್ತಿ ಹಣಗಳು ತಗೊಂತಿದ್ದಾರೆ ನೇರ ಸಂಪರ್ಕ ಇಲ್ಲದೆ ಇರೋ ಕಾರಣ ಅನ್ನೋ ರೀತಿಯಲ್ಲಿ ಎಲ್ಲ ಮಂದಟ್ ಮಾಡ್ಕೊಟ್ಟಿದೀವಿ. ಅದಾದ್ಮೇಲೆ ಬೈಕ್ ಟ್ಯಾಕ್ಸಿ ಬಗ್ಗೆನೂ ಕೂಡ ಮಾತಾಡಿ ಹೇಳಿದೀವಿ. ಅವರು ಹೇಳಿದ್ರು, ಏನಪ್ಪಾ ರೂಲ್ಸ್ ಮಾಡ್ಕೊಟ್ಬಿಡ್ಬೇಕಾ, ಏನ್ ಬೇಡವಾ ಅನ್ನೋ ರೀತಿಯಲ್ಲಿ. ನಾವಂತೂ ಬಿಲ್ಕುಲ್ ರೂಲ್ಸ್ ಮಾಡೋದ್ ಬೇಡ ಅನ್ನೋ ರೀತಿಯಲ್ಲಿ ಹೇಳಿದೀನಿ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಿದ್ರು. ಮಾಡ್ಲೇಬೇಡಿ ಸರ್, ಈ ತರ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಇಂದ ಏನ್ ಬಂತು, ನಿನ್ನೆ ಕೇಸ್ ಇತ್ತಲ್ಲ ಅಂತ ಕೇಳಿದ್ರು. ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಹೊರಗಡೆ ಬಂದಿದ್ಯೋ ಗೊತ್ತಿಲ್ಲ, ಆದ್ರೆ ಬೇಡ ಅನ್ನೋ ರೀತಿಯಲ್ಲೇ ನಮಗೂ ಆ ನಿಲುವುಗಳು ಇದಾವೆ ಸರ್ ಅಂತ ಹೇಳಿದೀವಿ. ಆಮೇಲೆ ಹೈಕೋರ್ಟ್ ಅಲ್ಲಿ ಈ ತರ ರೂಲ್ಸ್ ಮಾಡಿ ಅನ್ನೋ ರೀತಿಲೂ ಕೂಡ ಹೇಳಿತ್ತು ಅನ್ನೋ ರೀತಿಯಲ್ಲೇ ಹೇಳ್ದು. ಆಮೇಲೆ ಅವರು ಬೈಕ್ ಟ್ಯಾಕ್ಸಿ ಅವ್ರು ಏನೋ ಬಂದು ಕೇಳ್ಕೊಂಡ್ರಂತೆ, ನಾವು ಇಷ್ಟು ಲಕ್ಷ ಜನ ಇದೀವಿ ಅನ್ನೋ ರೀತಿಯಲ್ಲಿ. ಹಾಗಾಗಿ ಅವರೆಲ್ಲ ಹೇಳ್ತಾರೆ, ಆದ್ರೆ ವೈಟ್ ಬೋರ್ಡ್ಗಳಿಗೆಲ್ಲ ಮತ್ತೆ ಬೈಕ್ಗಳಲ್ಲಿ ಸೇಫ್ಟಿ ಇಲ್ಲದೆ ಇರೋದ್ರಿಂದ ನಾವು ಆ ರೀತಿ ಪರ್ಮಿಷನ್ಸ್ ಎಲ್ಲ ಕೊಡೋದ್ ಬೇಡ ಅನ್ಕೊಂಡಿದೀವಿ ಅಂತ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿ ಎಲ್ಲ ತಿಳಿಸ್ಕೊಟ್ರು. ಹಾಗಾಗಿ ಇದು ನಾವು ಬಂದಿದ್ದು ವಿಷಯ ಬಂದಿಷ್ಟೇ, GPS ಪ್ಯಾನಿಕ್ ಬಟನ್ ಅಲ್ಲಿ ಏನು ತೊಂದರೆಗಳಾಗ್ತಾ ಇದಾವೆ ಆ ಎಲ್ಲಾ ತೊಂದರೆಗಳನ್ನ ಸವಿಸ್ತಾರವಾಗಿ ಬರ್ದಿದ್ದು. ತುಂಬಾ ಜನ ಡ್ರೈವರ್ಸ್ಗಳು ಸಹಿ ಹಾಕಿ ಕೊಟ್ಟಿದ್ರು. ನೋಡಿ, ಇಷ್ಟೆಲ್ಲ ಸಹಿಗಳು ಹಾಕಿರುವಂತದ್ದು ಡ್ರೈವರ್ಸ್ಗಳು, ಅವ್ರ ಫೋನ್ ನಂಬರ್ಗಳೆಲ್ಲ ಹಾಕಿ ಸಹಿ ಮಾಡಿ ಕೊಟ್ಟಿದ್ರು. ಹಂಗಾಗಿ ಅಂತ ಚಾಲಕರುಗಳಿಗೂ ಕೂಡ ಈ ಮನವಿನ ಸಾಹೇಬ್ರು ಕೊಡ್ತೀವಿ ಅಂತ ಹೇಳಿದ್ದು. ಬಂದು ಇವತ್ತು ಅವ್ರ ಗಮನಕ್ಕೆ ತಂದು ತೋರಿಸಿದೀವಿ. ಅವರು ಕೂಡ ಈ ಮನವಿ ಪತ್ರದಲ್ಲಿ ಬರ್ದಿದ್ದಾರೆ, ಸಾರಿಗೆ ಆಯುಕ್ತರು ತಗೊಂಡೋಗಿ ಕೊಡಿ ಅಂತೇಳಿ. ಮತ್ತೆ ನಮ್ಮ ಮುಂದೆನೆ ಫೋನ್ ಮಾಡು ಕೂಡ ಕಮಿಷನರ್ ಅವ್ರಿಗೆ ಮಾತಾಡಿ ಹೇಳಿದ್ದಾರೆ. ಖಂಡಿತ ನಾನು ಇದ್ರ ಬಗ್ಗೆ ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಅದಕ್ಕೆ ಅನುಕೂಲ ಆಗೋ ತರ ಮಾಡಿಸ್ಕೊಡ್ತೀವಿ ಅಂತೇಳಿ ಮಾನ್ಯ ಸಾರಿಗೆ ಸಚಿವರು ಬೈರತಿ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಧನ್ಯವಾದ.